ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಗ್ಯಾಸ್ದು ಪೈಪ್ನ ಚೇಂಜ್ ಮಾಡಿಸೋಣ ಅಂದ್ಕೊಳ್ತಿದ್ದೆ. ನಮ್ಮನೆ ಒಂದು 15 ವರ್ಷನೇ ಆಗಿತ್ತು. ಗ್ಯಾಸ್ ತಂದಾಗ ಯಾವ ಪೈಪ್ ಹಾಕಿದ್ರು ಅದೇ ಪೈಪಲ್ಲಿದ್ದರು. ಸ್ವಲ್ಪ ಅದು ಲೀಕ್ ಕೂಡ ಆಗ್ತಿತ್ತು. ಇವಾಗೆಲ್ಲ 4 ಇಲ್ಲ ಅಂದರೆ 5 ವರ್ಷದೊಳಗಡೆ ಗ್ಯಾಸ್ನ ಪೈಪ್ ಚೇಂಜ್ ಮಾಡಿಸಿ ಅಂತಿರ್ತಾರೆ. ಬಟ್ ನಮ್ಮನೆ ಚೇಂಜೇ ಮಾಡಿಸಿರಲಿಲ್ಲ. ನಾನು ಸಿಲಿಂಡ್ರ್ ಇಳಿಸ್ಕೊಳ್ತೀವಲ್ಲ ಅವ್ರ ಹತ್ರನೇ ತೆಗೆದಿಟ್ಟಿದ್ದೆ. ಬಟ್ ಸೇರಿಸೇ ಇರಲಿಲ್ಲ. ಇವತ್ತು ಇವ್ರ ಕೈಲಿ ಹಾಕ್ಸ್ಕೊಬಿಡೋಣ ಅಂತ ಹೇಳಿ ಹಾಕ್ಸಿ ಹಂಗೇನೆ 2 ಫ್ರಿಂಗ್ ಕೂಡ ಹಾಕ್ಸ್ದೆ. ಆ ಕಡೆ ಈ ಕಡೆದು ಗ್ಯಾಸ್ ಲೀಕ್ ಆಗ್ದಂಗೆ ಇರಲಿ ಅಂತ ಹೇಳಿ ಅದೆಲ್ಲ ಮುಗಿದ್ಮೇಲೆ ಹೊಲ್ದ ಹತ್ರ ಊಟ ತೊಗೊಬಂದೆ. ಇಲ್ಲಪ್ಪು ನಾನೇ ನೀರು ಕೊಡ್ತೀನಿ ಎಲ್ರಿಗೂ ಅಂತ ಹೇಳಿ ಕೈಗೆ ನೀರು ಹಾಕ್ಕೊಡ್ತಿದ್ದ. ನಾನು ಊಟನ ಹಾಕ್ಕೊಟ್ಟೆ. ಎಲ್ರದ್ದು ಕೂಡ ಊಟ ಆದಮೇಲೆ ನಾನು ಕೂಡ ಅಲ್ಲೇ ಊಟ ಮಾಡಿಬಿಟ್ಟು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇನ್ನು ಟ್ರೈ ಇವತ್ತು ಮಾಡಿದ್ರೆ ಇನ್ನೊಂದು ವಾರ ಬಿಟ್ಟು ಮಾಡಬೇಕು. ಸೊಸಿ ಎಲ್ಲ ಇನ್ನೂ ಚಿಕ್ಕವು ಅಂತ ಹೇಳಿ ಅಲ್ಲಿ ಹೊಲ್ದ ಹತ್ರದಿಂದ ಇವತ್ತು ಲೇಟೇ ಆಗೋಯಿತು. ಸಂಜೆ 6 ಗಂಟೆಗೆ ಬಂದು ನಾನು ಸ್ವಲ್ಪ ಫ್ರೆಶ್ ಅಪ್ ಆದೆ. ಇನ್ನು RMCಗೆ ಅಂತ ಹೇಳಿ ರಾಗಿನ ಕೂಡ ತುಂಬ್ತಿದ್ರು. ಮೊದಲೇ ಚೀಲಕ್ಕೆಲ್ಲನೂ ತುಂಬಿಟ್ಟಿದ್ರು ತೂಕ ಹಾಕಿ. ಇವತ್ತು ತುಂಬ್ಕೊಂಡು ಹೋಗ್ತಿದ್ರು. ಇನ್ನು ಎಲ್ಲರಿಗೂ ಕೂಡ ಸಂಜೆ ಬಂದು ಟೀ ಏನು ಮಾಡಿಕೊಟ್ಟಿರಲಿಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಟೀ ಮಾಡ್ಕೊಂಬಂದು ಟೀನ ಕೊಟ್ಟೆ. ಇನ್ನು ಅವರೆಲ್ಲ ಟೀ ಎಲ್ಲ ಕುಡ್ದಾದ್ಮೇಲೆ ನಾನು ಹೋಗಿ ಹೊಲದಿಂದ ತಂದಿರುವಂತಹ ಪಾತ್ರೆಗಳೆಲ್ಲ ಇತ್ತು ಹಂಗೇನೆ ಅದೆಲ್ಲನೂ ತೊಳ್ಕೊಂಡು ನಾಳೆ ದೋಸೆಗೆ ಅಂತ ಹೇಳಿ ಅಕ್ಕಿನ ಕೂಡ ನೆನೆಸಿಟ್ಟಿದ್ದೆ. ಅಕ್ಕಿ ಎಲ್ಲ ರುಬ್ಬಿಟ್ಟು ಜೊತೆಗೆ ಹಂಗೇನೆ ಅಡುಗೆ ಕೂಡ ಮಾಡಿಕೊಂಡೆ ಒಂದು ಸೈಡು. ಇನ್ನು ಎಲ್ಲ ಆದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಅಂತ ಹೇಳಿ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ. ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.